ಬಹುಶಃ ಸಿದ್ದರಾಮಯ್ಯರ ಹೆಸರು ಹೇಳಿ 2023 2018ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಬಹುಶಃ ಸಿದ್ದರಾಮಯ್ಯರ ಹೆಸರು ಹೇಳಿಕೊಂಡೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸರ್ಕಾರಗಳು ಅಧಿಕಾರಕ್ಕೆ ಬಂದಿರೋದು. ನಂತರ ಅವ್ರನ್ನು ಇವತ್ತಿನ ಪರಿಸ್ಥಿತಿ ನೋಡಿದಂತ ಟೈಮಲ್ಲಿ ಇವತ್ತಿನ ಅವ್ರ ಪರಿಸ್ಥಿತಿ ಏನಾಗಿದೆ, ಇವತ್ತು ಎಲ್ಲಿ ಕೂಡ ಅವರು ಯಾವ ಕಾರ್ಯಕ್ರಮಕ್ಕೂ ಕೂಡ ಬರ್ತಾ ಇಲ್ಲ. ಜೊತೆಲಿ ಕಾವೇರಿಯ ನಿವಾಸದಲ್ಲಿ ಒಂದ್ ಕಡೆ ಅಂತೂ ಕಾಂಗ್ರೆಸ್ಸಿನ ನಾಯಕರು ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಎಲ್ಲರೂ ಕೂಡ ಸೇರಿ ಅವ್ರು ಕೂಡ ಹಾಕಿದಾರ. ಆ ಕೂಡ ಹಾಕಿದ್ರ ಜೊತೆಲಿ ಅವ್ರು ಯಾವ್ದು ಕಾರ್ಯಕ್ರಮ ಕೂಡ ಬರ್ತಾ ಇಲ್ಲ. ಬಹುಶಃ ಮೊನ್ನೆ ನಾನು ನೋಡ್ತಾ ಇದ್ದೆ, ಕೆಂಪೇಗೌಡರ ಜಯಂತ್ಯೋತ್ಸವ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಬಹುಶಃ ಅವ್ರು ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯರನ್ನ ಫೋಟೋನ ಹಾಕುತ್ತಾ ಇದ್ರು. ಅವರು ಮನಸ್ಸು ಮಾಡ್ಲಿದಕ್ಕೋಸ್ಕರವಾಗಿ ಅವ್ರ ಫೋಟೋ ಕೂಡ ಕೆಂಪೇಗೌಡ ಜಯಂತ್ಯೋತ್ಸವದಲ್ಲಿ ಅವ್ರ ಫೋಟೋ ಕೂಡ ಕಾಣ್ತಾ ಇದ್ದಿಲ್ಲ. ಯಾಕಂದ್ರೆ ಇವತ್ತು ಇವೆಲ್ಲ ನೋಡಿದಂತ ಟೈಮಲ್ಲಿ ಬಹುಶಃ ಸಿದ್ದರಾಮಯ್ಯರನ್ನ ಪ್ರೀ ಪ್ಲಾನ್ಡ್ ಆಗಿ ಅಧಿಕಾರ ಹಸ್ತಾಂತರ ಮಾಡಂತ ಟೈಮಲ್ಲಿ ಸರ್ಕಾರದಲ್ಲಿ ಇದ್ದಂತ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಶಿವಕುಮಾರ್ ಅವರು ಹಾದಿ ಹಿಡ್ಕೊಂಡು ಎಲ್ಲರೂ ಹೋಗೋದವ್ರು ಕಾಲು ಹಿಡ್ಕೊಡೋದು, ಎಲ್ಲರೂ ಹೋಗೋದವ್ರು ಕೈ ಹಿಡ್ಕೊಳ್ಳೋದು, ಅವ್ರು ಹೈಕಮಾಂಡ್ ಬರೋದು, ಎಲ್ಲ ಕೂಡ ನೀನೇಪ್ಪ ದೇವ್ರು, ನೀನೇ ಅಪ್ಪ ಎಲ್ಲ ಅಂತ ಹೇಳಿ ನಂತರ ಅಧಿಕಾರ ಹಸ್ತಾಂತರ ಆದ ನಂತರ ಇವತ್ತು ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದಾರೆ ಅಂದ್ರೆಗಿನ ಬಹುಶಃ ಸಿದ್ದರಾಮಯ್ಯರನ್ನ ಇವತ್ತು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅವರು ಪಾರ್ಟಿ ವಿಚಾರ ನಾನು ಅದ್ರ ಬಗ್ಗೆ ಏನು ಮಾತಾಡೋಕೆ ಹೋಗಲ್ಲ. ಅವ್ರು ನಿರ್ಲಕ್ಷ್ಯ ಮಾಡ್ತಾ ಇದಾರೋ, ಅವ್ರನ್ನ ಮೂಲೆಗುಂಪು ಮಾಡಿದಾರೋ, ಕಾವೇರಿ ನಿವಾಸದಲ್ಲಿ ಕೂಡೆ ಹಾಕಿದಾರೋ, ಅದ್ರ ಬಗ್ಗೆ ನಾನು ಅವ್ರ ಪಾರ್ಟಿ ವಿಚಾರ ಆಗಿರೋ ಕಾರಣ ಅದ್ರ ಬಗ್ಗೆ ನಾನು ಪ್ರಸ್ತಾಪನೆ ಮಾಡಕ್ ಹೋಗಲ್ಲ. ಯಾಕಂದ್ರೆ ಇವತ್ತು ಒಂದು ಕಡೆ ಅವ್ರ ಚರ್ಚೆ ಏನಾಗ್ತಾ ಇದೆ, ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರಿಗೆ ಇವತ್ತು ಅವ್ರಿಗೆ ಏನ್ ಮಂತ್ರಿ ಕೊಟ್ಟಿದಾರೆ, ನಗರಾಭಿವೃದ್ಧಿ ಮಂತ್ರಿ ಕೊಟ್ಟಿದಾರ. ನಗರಾಭಿವೃದ್ಧಿ ಮಂತ್ರಿ ಆದ್ಮೇಲೆ ಕೆಲವು ಮಂದಿ ಅಂತ ಪತ್ರಗಳು ಬರ್ದಾರ. ಇವ್ರಿಗೆ ನಗರಾಭಿವೃದ್ಧಿ ಮಂತ್ರಿ ಕೊಟ್ಟಿದ್ದು ಸರಿಯಲ್ಲ ಅನ್ನಂತ ಪತ್ರವನ್ನು ಕೂಡ ಒಂದ್ ಕಡೆ ಬರೆಯಂತ ಕೆಲಸ ಮಾಡಿದಾರ. ಬಹುಶಃ ಅವ್ರು ಕೊಟ್ಟಿರೋದು ತಪ್ಪು, ಅವ್ರು ಕೊಟ್ಟಿರೋದು ರೈಟು, ಅದ್ರ ಬಗ್ಗೆ ನಾನು ಡಿಬೇಟ್ ಮಾಡಕ್ ಹೋಗಲ್ಲ. ಆದ್ರೆ ಅವ್ರ ಪಾರ್ಟಿಯಲ್ಲಿ ಇದ್ದಂತವ್ರೆ ಕೆಲವು ಮಂದಿ ಸೇರಿಕೊಂಡು ಏನು ಯತೀಂದ್ರ ಸಿದ್ದರಾಮಯ್ಯವರಿಗೆ ನಗರಾಭಿವೃದ್ಧಿ ಮಂತ್ರಿಗಳು ಏನು ಕೊಟ್ಟಿದಾರೋ ಅದು ತಪ್ಪು ಅನ್ನಂಥದ್ದು, ಅದು ಕೊಟ್ಟಿರೋದು ಸರಿಯಿಲ್ಲ ಅನ್ನಂಥದ್ದು ಕೂಡ ಅವ್ರು ಏನು ವಿಷಯವನ್ನು ಉಲ್ಲೇಖನ ಮಾಡಿ ಪತ್ರವನ್ನು ಬರೆದಿದ್ದಾರೋ ಅವ್ರ ಪಾರ್ಟಿಯಲ್ಲಿ ಇದ್ದಂಥವ್ರೆ ಒಂದು ಷಡ್ಯಂತ್ರ ಮಾಡಂತ ಕೆಲಸ ಕೂಡ ಮಾಡ್ತಾ ಇದ್ದಾರ. ಬಹುಶಃ ಇವೆಲ್ಲ ನೋಡಿದಂತ ಟೈಮಲ್ಲಿ ನನ್ನ ವೈಯಕ್ತಿಕವಾಗಿ ಯತೀಂದ್ರ ಅವರಿಗೆ ಏನ್ ನಗರಾಭಿವೃದ್ಧಿ ಮಂತ್ರಿಯಾಗಿ ಅವರು ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದಾರೋ ಅದನ್ನ ನನ್ನ ತಪ್ಪಂದೇಳಿ ನಾನು ವಾದಿಸ್ತೀನಿ. ಯಾಕಂದ್ರೆ ನಾನು ಯಾವತ್ತಿದ್ರೂ ಕೂಡ ಸಿದ್ದರಾಮಯ್ಯರನ್ನ ವಿರುದ್ಧವಾಗಿ ರಾಜಕಾರಣದಲ್ಲಿ ನಾನು ಬಹಳಷ್ಟು ಸಾರಿ ಅವ್ರ ವಿರುದ್ಧ ನಿಂತಿದ್ದೀನಿ. ಅವ್ರಿಗೆ ಒಳ್ಳೆ ಕೆಲಸ ಮಾಡಿದಂತ ಟೈಮಲ್ಲಿ ಇಲ್ಲ ರೀ ಒಳ್ಳೆ ಕೆಲಸ ಮಾಡಿದಾರೆ ಅಂತೇಳಿ ಬಹಳಷ್ಟು ಸಾರಿ ಹೇಳಿದೀನಿ. ತಪ್ಪು ಮಾಡಿದಂತ ಟೈಮಲ್ಲಿ ಕೂಡ ತಪ್ಪು ಮಾಡಿದಿರಿ ಅನ್ನಂತ ಮಾತನ್ನು ಕೂಡ ಹೇಳಿದೀನಿ. ಇವತ್ತು ಕೂಡ ಸರ್ಕಾರ ಏನು ಇವತ್ತು ಯತೀಂದ್ರ ಸಿದ್ದರಾಮಯ್ಯರಿಗೆ ಏನು ನಗರಾಭಿವೃದ್ಧಿ ಮಂತ್ರಿಗಳೇನು ಕೊಟ್ಟಿದಾರೋ ಅದು ತಪ್ಪು ಅನ್ನಂತ ಮಾತು ಇವತ್ತು ಕೂಡ ನಾನು ಹೇಳ್ತೀನಿ. ಯಾಕಂದ್ರೆ ಬಹುಶಃ ಅವರು ತಂದೆಯವರಾದಂತ ಮಾಜಿ ಮುಖ್ಯಮಂತ್ರಿಗಳು ಮೂಡ ಹಗರಣದಲ್ಲಿ ಅವ್ರು ಇದಾರ. ಈ ಮೂಡ ಹಗರಣದಲ್ಲಿ ಇದ್ದಂತ ಟೈಮಲ್ಲಿ ಅದ್ರ ಸಂಬಂಧಪಟ್ಟಿದಂತೆ ಮಂತ್ರಿಗಳಾದಂತ ಯತೀಂದ್ರ ಸಿದ್ದರಾಮಯ್ಯರು ಮಾಡ್ತಾರಂದ್ರೆ ಅಲ್ಲಿ ಕಾನ್ಸ್ಪಿರಸಿ ಆಗಲ್ಲ ಅನ್ನಂತ ಪ್ರಶ್ನೆಯನ್ನು ಕೂಡ ಕೇಳಬೇಕಾಗುತ್ತೆ. ಯಾಕಂದ್ರೆ ನಾವು ಸಂವಿಧಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಂತ ಟೈಮಲ್ಲಿ ನಾವು ಇವತ್ತು ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಂತ ಟೈಮಲ್ಲಿ ನಾವು ಕಾಯ ವಾಚ ಮನಸ್ಸಿನಿಂದ ಕೆಲಸ ಮಾಡ್ತೀವಿ ಅಂದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ ಟೈಮಲ್ಲಿ ಅವರೇ ಹಗರಣದಲ್ಲಿದ್ದಂತ ಟೈಮಲ್ಲಿ ಅದೇ ಖಾತೆಗೆ ಸಂಬಂಧಪಟ್ಟಿದಂತ ಮುಖ್ಯಮಂತ್ರಿಗಳು ಆದಂತ ಮಗ ಯತೀಂದ್ರ ಸಿದ್ದರಾಮಯ್ಯರಿಗೆ ಅವರು ಅದೇ ಇಲಾಖೆಯ ಮಂತ್ರಿ ಆಗಿರೋದಂತ ತಪ್ಪು ಅನ್ನಂತ ಮಾತನ್ನು ಕೂಡ ನಾನು ಹೇಳ್ತೀನಿ.